ಸೊ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ಇವತ್ತೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳ್ಕೊಂಡು ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಆ್ಯಕ್ಚುಲಿ ಇದು ಮನೆ ಗೃಹಪ್ರವೇಶ ಎಲ್ಲ ಆಯ್ತಲ್ಲ, ಸೊ ಹಾಗಾಗಿ ಮನೆ ದೇವ್ರಿಗೆ ಒಂದ್ಸರಿ ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ ಹೇಳಿ ನಾವು ಮನೆ ದೇವ್ರಿಗೆ ಹೋಗ್ತಾ ಇದ್ದೀವಿ. ಇವತ್ತು ಮಾಗಡಿಗೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿದ್ರೆ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಆಲ್ಸೋ ಪೂಜೆ ಕೂಡ ಆಯಿತು. ಪೂಜೆ ಮಾಡಿಬಿಟ್ಟು ಈಗ ಹೊರಡ್ತಾ ಇದ್ದೀವಿ. ಆಲ್ಮೋಸ್ಟ್ ಇವಾಗ 10 ಗಂಟೆ ಆಗಿದೆ. ಸೊ ಎಲ್ಲರೂ ರೆಡಿ ಆಗಿದ್ದಾರೆ, ಹೊರಡಬೇಕು. ಪೂಜೆ ಮಾಡಿಸ್ಕೊಂಡು ಹಂಗೆ ಶ್ರವಣದುರ್ಗಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಟೈಮ್ ಇದೆ, ಮಾಗಡಿ ಹತ್ರನೇ ಬರೋದಲ್ವ, ಸೊ ಹಾಗಾಗಿ ಅಲ್ಲಿ ಪೂಜೆ ಮಾಡಿಸ್ಕೊಂಡು ಹೋಗೋಣ ಬನ್ನಿ ಗಾಯ್ಸ್. ಸೊ ಮನೆಯೆಲ್ಲ ಏನು ಈ ಥರ ಮೆಸಿ ಆಗಿದೆ ಅಂತ ಪಾತ್ರೆ ಎಲ್ಲ ಆಗಿದೆ. ಬಟ್ಟೆಗಳು ಅವತ್ತೇ ಹೇಳಿದ್ನಲ್ವ ಓದ್ಲಾಗಲ್ಲೇ, ಇನ್ನೂ ಬಟ್ಟೆಗಳನ್ನ ಆರ್ಗನೈಸ್ ಮಾಡಿಲ್ಲ. ಸೊ ಹಾಗಾಗಿ ಈ ಥರ ಕಾಣಿಸ್ತಾ ಇದೆ ಬ್ಯಾಕ್ಗ್ರೌಂಡಲ್ಲಿ. ಇಲ್ಲ ಕಬೋರ್ಡು ಇವತ್ತು ಬರಬೇಕಾದ್ರೆ ಬರ್ತೀವಿ. ಸೋಲಾರ್ ಅವತ್ತು ಹೋಗೋಕ್ಕಾಗಲಿಲ್ಲ, ಅವ್ರು ಫಿಟ್ ಮಾಡೋರು ಇರಲಿಲ್ಲ ಅಂಥೇಳಿ ಅವ್ರು ಹಂಗೆ ಬಂದುಬಿಟ್ಟಿದ್ವಿ. ಸೊ ಇವತ್ತು ಕಬೋರ್ಡ್ ತೊಗೊಂಡು ಇದನ್ನೆಲ್ಲ ಆರ್ಗನೈಸ್ ಮಾಡಬೇಕು ಇವಾಗ. ಸೊ ಹಾಗಾಗಿ ಈ ಥರ ಕಾಣಿಸ್ತಿದೆ ಬಟ್ಟೆಗಳೆಲ್ಲನೂ ಅಷ್ಟೇ. ಸೊ ನನ್ನ ಮಗನಿಗೆ ಕಪ್ಪಿಟ್ಟಿರಲಿಲ್ಲ, ಕಪ್ಪೆತ್ಕೊಂಡು ಹೋಗ್ತಾ ಇದ್ದೀನಿ. ಎಲ್ಲ ಕಡೆ ಎಲ್ಲ ಹರಡ್ಬಿಟ್ಟಿದೆ, ಇಲ್ಲಿ ಸಿಗ್ತಾಯಿದೆ. ಸೊ ಹಾಗಾಗಿ ತಿನ್ನ ದೋಸೆ ತಗೋ, ಕಪ್ಪಿಟ್ಕೊಡ್ತೀನಿ ಬಾಯ್ಲಿ ಬರೋ. ಹಾಯ್ ಮಾಡಿ ನೋಡ್ತೀನಿ ದೀಕ್ಷಾ ಓಯ್ ದೀಕ್ಷಾ ಹಾಯ್ ಮಾಡೋ. ನಮ್ಮ ಚೇತು ಮಾಡ್ತಾಳೆ ಇವಾಗ ನೋಡು. ನೀನು ಮಾಡು. ಹಾಯ್ ಬಾ, ಕಪ್ಪಿ ಕೊಡ್ತೀನಿ. ಯಾಕೆ ಅವ್ನು ಕಸ ಚೆಲ್ಲಿದ್ಯಾ ಅಲ್ಲಿ? ಯಾಕೆ ಚೆಲ್ಲಿದ್ಯಾ ಕಸ? ಹಾಂ, ಯಾರು ಚೆಲ್ಲಿದ್ದು? ಪಪ್ಪ. ನಿಮ್ಮಪ್ಪ ಸ್ನಾನ ಮಾಡೋದು ಬಿಟ್ಬಿಟ್ಟು ಬಂದವನ? ಪ್ಯಾಂಟ್ ಎಲ್ಲ ನೆಂದೋಗಲ್ವಾ? ಹಾಂ, ಪ್ಯಾಂಟ್ ಎಲ್ಲ ನೆಂದೋಗಲ್ವೇನೋ? ಪ್ಯಾಂಟ್ ಬಿಚ್ಚಾಕ್ತೀನಿ ಮಾಡಿ ಇವಾಗ. ಹಾಯ್, ಕಾಫಿ ಆಯ್ತಾ? ಎಲ್ಲ ಇಲ್ಲಿ ಎಲ್ಲರ ಹತ್ರನೂ ಆಯ ಮಾಡಿಸ್ತೇನೆ. ಬಾ, ಬಾಗ್ಲಾಕು, ಲಾಕ್ ಮಾಡು. ತಿಂತಿದ್ಯಾಳು? ಏನು ತಿಂತಿದ್ಯೋ? ಹಾಂ, ಏನ? ದೋಸೆ. ಯಾರು ಮಾಡಿರೋದು ದೋಸೆನ? ಹಾಂ, ಯಾರು? ಅಜ್ಜಿ. ಅಜ್ಜಿ ಯಾವ ಕೈ ನೋಯಿಸ್ತು ನಿಮಗೆ? ಆ ಕೈ ನೋಯಿಸ್ತು. ಹೆಂಗೆ ನೋಯಿಸ್ತು? ಹೆಂಗೆ ನೋಯಿಸ್ತು? ನೀನೇನು ಮಾಡಿದೆ? ಯಾಕಜ್ಜಿ ಏನು? ಅಯ್ಯೋ, ಉಂಟೋಯ್ತವನ್ ದೀಕ್ಷು, ಉಂಟೋಯ್ತವನೆ. ಹಾಂ, ನಂಗೆ ಬೇಡ, ನಿಂಗೇನೆ ಕೊಡ್ತಾ ಇರೋದು. ಪುಷ್ಪಲತಾ ಮನೆಗೆ ಹೋಗ್ಬಿಡ. ಈ ಮಧ್ಯದಲ್ಲೆಲ್ಲ ಸಿಗ್ತದೆ. ನೋಡಿದ್ಯಾ?
ಬಂದಿದ ತಕ್ಷಣ ಕೈ ಮುಗಿತು ಅವನಿಗೆ. ಪೂಜೆ ಮಾಡೋರೆ ಬಾಗ್ಲು ಹಾಕೊಂಡು ಹೋಗೋರೆ, ಕರಿಬೇಕು. ಹೋಗ್ಬೇಡ ಬಾಯಿ ಬಂಗಾರಿ. ಇವನು ತೊಳ್ಕೊಬೇಕು. ಕೈ ಮುಗ್ದೇನೋ? ಮುಗ್ದ? ಓಂ ಶಿವಾಯ. ಅಲ್ಲಿ ಆಂಟಿ ಅವರೇ ಅವ್ರನ್ನ ಕರೆಯೋಣ ನಡಿ, ಪೂಜೆ ಮಾಡ್ಕೊಟ್ಟು ಬನ್ನಿ ನಮಗೆ ಅಂತ ಹೇಳ್ಬಿಟ್ಟು ಕರೆಯೋಣ ಬಾ. ಪ್ರಸಾದ ಕೊಡ್ತವ್ರೆ, ಜೋಜಿಲ್ ಪ್ರಸಾದ ಕೊಡ್ತವ್ರೆ ಬಾ. ಜೋಜಿ ಅವನು ಕಾಣಿಸ್ತಿಲ್ಲ, ಎಷ್ಟು ತೋರ್ಸು. ಓ ನೋಡ್ದ, ಕಾಣಿಸ್ತಾ ಜೋಜಿ? ಹತ್ಲ ಬಾಗ್ಲ ಹಾಕ್ಬಿಟ್ಟವ್ರಲ್ಲ, ಬೀಗ ಹಾಕ್ಬಿಟ್ಟವ್ರೆ. ಅಲಂಕಾರ ಮಾಡ್ಕೊತಾರೆ. ಸುಮ್ಮೀರು ಬೈತಾರೆ ನೋಡಿ, ಬೀಗ ಹಾಕೊಂಡವ್ರೆ. ಕೀ ಹುಡುಕ್ತಾರದು ಅವನು. ಅದಾಕಿ ಅದ್ರದ್ದು, ಅದು ಕೀ ಯಾರು ಹೇಳಿದ್ದು? ಓ ಜೋಬಲ್ಲಿ ಬೇರೆ ಇಕ್ಕೊಂಡವನಿರಮ್ಮ. ಅಡ್ಡ ಬೀಳೋ, ಒಂದು ಬೀಳೋ, ಅಡ್ಡ ಬೀಳೋ. ಓ ನಲ್ಲೋ ಕೈ ಮುಖ. ಓ ಸ್ವಾಮಿ, ಬತ್ತವರಾ? ಎಲ್ಲಿ? ಪೂಜೆ ಆದ್ಮೇಲೆ ಕೊಡ್ತಾರೆ ಇರು ಬಾಳೆಹಣ್ಣು. ಜೋಜಿ ಪೂಜೆ ಆದ್ಮೇಲೆ ಕೊಡ್ತಾರೆ. ಪೂಜೆ ಆಯ್ತಾ? ಜೋಜಿ ಮಾಡ್ದ? ಏನು ಕೇಳ್ದೆ ಜೋಜಿನ? ಹಣ್ಣು ಕೇಳ್ದ? ಬಾಳೆಹಣ್ಣು ಕೊಡು ಅಂತ ಕೇಳ್ದ? ಬಾಳೆಹಣ್ಣು ಕೊಡು ಅಂತ ಕೇಳ್ದೇನೋ? ಏನು ಮಾಡ್ತೀಯ ಬಿದ್ದೋಗ್ಬಿಟ್ಟು? ತಿಂಡಿ ತತ್ತೀರಾ? ಹೋಗಿ ತಿಂಡಿ ತತ್ತೀರಾ? ಏನು ತರಬೇಕು? ಚಿಪ್ಸು ಅಷ್ಟೇ. ಕಡಲೆಪುರಿ ತಗೊಳ್ಳಿಲ್ಲ. ಎಲ್ಲೈತೆ ಅಲ್ಲೇ?
ಅಲ್ಲಿ ಇರಲಿಲ್ಲ, ನಿಲ್ಲಿಸ್ಬಿಟ್ಟು ಹೋಗ್ಬೇಕಿತ್ತು ಒಳಗಡೆಗೆ, ಸಂತೆ ಒಳಗಡೆಗೆ. ಇಲ್ಲೆಲ್ಲೂ ಇಕ್ಕಿಲ್ಲ. ಬಾ ಶಾವಂದರು ಊಟ ಕೀಟ ಕೊಡ್ತಾರೇನೋ ಅಲ್ಲಿ ನೋಡುವ. ಇಲ್ಲೂ ಇಲ್ಲಿ ಈ ಕಡೆ ಸೈಡ್ ಇಲ್ವಾ? ಈ ಕಡೆ ಸೈಡ್ ಇಲ್ಲ. ಇನ್ನೂ ತಿಂಡಿ ತಗೋಬೇಕಿತ್ತು. ಏನು ಗೋಬಿ? ಯಾರು ತಂದಿದ್ದು? ಈಸ್ಕೋ ಕವರ್ ಅಂತ. ಗೋಬಿ ಯಾರು ತಂದಿದ್ದು? ಗೋಬಿ JCP ನೋಡ್ರಪ್ಪ. ಏನಪ್ಪ ಅದು? JCP. ನೀನ್ ಯಾವ ಮಾತು ಬರಲ್ಲ ನಿನ್ಗೆ? ಗೋಬಿ ತಂದಿಲ್ಲ ಕಣೋ, ನನಗೆ ತರ್ಸ್ಕೊಂಡಿರೋದು. ಆಗೋಯ್ತಿ ಅಂದ್ರೆ ಸುಂದ್ರ ನನ್ನ ಮಗ ನೀನು. ಚಪಾತಿ ಅದು ಚಪಾತಿ. ನಿಮ್ಮ ಹಬ್ಬ ಒಂದು ಚಿಪ್ಸ್ ಪ್ಯಾಕೆಟ್ ತರಲಿಲ್ಲ? ಇಲ್ಲಿಲ್ಲ. ಅನ್ನ ಸಾಂಬಾರ್ಗೆ ಹಪ್ಪಳ ಅಂತೆ. ಏನೋ ಅದು? ಚಪಾತಿ. ಚಪಾತಿ. ಚೇತಕ್ ಬಾಯ್ ಮಾಡ್ದೇನೋ? ಹೂವ ಎಲ್ಲಿ ಮುಡ್ಕೊಂಡೆ ನೀನು? ಬೆಟ್ಟ ಹತ್ತಿದ್ಯಾ? ಬೆಟ್ಟ ನೋಡ್ಲಿಲ್ಲ ಅಂತ ಇದ್ದಲ್ಲ. ಗೊತ್ತಿಲ್ಲ ನನಗೂ ಏನೈತೆ ಅಂತಂದ್ರೆ. ಏನೂ ಇಲ್ಲ ಬೆಟ್ಟದ ಮೇಲೆ. ಸಾರಿ, ವರ್ಷಕ್ಕೊಂದ್ಸಲ ಎಣಿಸ್ತಾರೆ ಏನೋ. ಏನು ಏನು ಮುರಿ? ಜ್ಯೂಸ್ ಬೇಕು. ಜ್ಯೂಸ್ ಕೋಲ್ಡ್ ಇಲ್ಲ. ಸೊ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದಾದ್ಮೇಲೆ ಸಂಜೆ ಕಬೋರ್ಡು ಮತ್ತು ಸೋಲಾರ್ನ ನಾವು ಸನ್ವಿಕ್ ತೊಗೊಳ್ಳೋಣ ಅಂತ ಹೋಗಿದ್ವಿ. ಸನ್ವಿಕ್ಗಿಂತ ಸುಪ್ರೀಮು ಸ್ಟಾರ್ಸ್ ಜಾಸ್ತಿ ಇದೆ, ರಿವ್ಯೂಸ್ ಜಾಸ್ತಿ ಇದೆ. ಸೊ ಹಾಗಾಗಿ ಸುಪ್ರೀಮ್ನ ತೊಗೊಂಡು ಆ್ಯಂಡ್ ಆಲ್ಸೋ ಉಯ್ಯಾಲೆ ಒಂದು ತೊಗೊಂಡು ಮನೆಗೆ ಬಂದ್ವಿ. ಸೊ ಇಲ್ಲಿ ಕಬೋರ್ಡಲ್ಲಿ ಮಿರರ್ ಇರಲಿಲ್ಲ, ಹಾಗಾಗಿ ಒಂದು ಮಿರರ್ನ ನಾವೇ ಫಿಟ್ ಮಾಡಿಸ್ತಾ ಇದ್ದೀವಿ ಇರಲಿ ಅಂತ ಹೇಳಿಬಿಟ್ಟು. ಸೊ ಇದನ್ನು ತಗೊಂಡು ಮನೆಗೆ ಬಂದ್ವಿ. ಸೊ ಇದಾಗಿತ್ತು ಇವತ್ತಿನ ವೀಡಿಯೋ. ಐ ಹೋಪ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್, ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಸಿಗೋಣ ನೆಕ್ಸ್ಟ್ ಲಾಗಲ್ಲಿ. ಬಾಯ್. ಆ್ಯಕ್ಚುಲಿ ಕಬೋರ್ಡ್ ಏನೋ ತಂದುಬಿಟ್ವಿ, ಅದಾದಮೇಲೆ ಎತ್ತಕ್ಕಾಗಲಿಲ್ಲ. ನಮ್ಮ ಕ್ರಾಸಿಂಗ್ ಬಂದಿರೋದ್ರಿಂದ ಮೆಟ್ಲು ಅದು ಈಚೆ ಒಳಗೆ ಮೇಲೆ ಬರಲಿಲ್ಲ. ಹಾಗಾಗಿ ಹರೀಶ ಏನು ಮಾಡಿದ್ರು, ಫುಲ್ ಎಲ್ಲ ಬಿಚ್ಬಿಟ್ಟು ಪಾರ್ಟ್ಸ್ ತ್ರಿಬಲ್ ಡೋರ್ ತೊಗೊಂಡಿರೋದು ನಾವು, ಅದಕ್ಕೆ ಬರಲಿಲ್ಲ. ಎಲ್ಲ ಪಾರ್ಟ್ಸ್ ಎಲ್ಲ ಬಿಚ್ಬಿಟ್ಟು ಮೇಲ್ಗಡೆ ಫಿಟ್ಟಿಂಗ್ ಮಾಡ್ತಾಯಿದ್ದಾರೆ, ನೀವು ನೋಡ್ತಿರ್ಬೋದು.